ತುಂಬಾ ವರ್ಷಗಳಾಯ್ತು ತಾವು ಥಿಯೇಟ್ರಿಗೆ ವಿಸಿಟ್ ಮಾಡದೇನೆ, ಯಾಕಂದ್ರೆ ಹೆಬ್ಬುಲಿ ಏನ್ ಲಾಸ್ಟ್ ಅನ್ಸುತ್ತೆ. ಹೆಬ್ಬುಲಿ ಆದ್ಮೇಲೆ ಮ್ಯಾಕ್ಸ್ ಬಂದ್ರಿ, ಮ್ಯಾಕ್ಸ್ ಆದ್ಮೇಲೆ ಕ್ರೌಡ್ ನಿಮಗೆ ಹೇಗೆ ಅನ್ಸ್ತದೆ? ಗುಡ್ ಫೀಲಿಂಗ್ ಸರ್. ಇವತ್ತು ಅಭಿಮಾನಿಗಳ ಜೊತೆ ಕೂತ್ ನೋಡಿರೋ ಎಕ್ಸ್ಪೀರಿಯನ್ಸ್ ಅದ್ ಯಾವಾಗ್ಲೂ ಅಂತ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ ಇದೆಯಲ್ಲ. ಅದು ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರಾಗ್ಲಿ ಅದೊಂದು ಮಜಾ ಬೇರೆ. ಅದು ನಮ್ದೇ ಸಿನಿಮಾ ಅಂದಾಗ ಫಸ್ಟ್ ನೋಡಿದೀವಿ, ಬಟ್ ಇಟ್ಸ್ ಎ ಡಿಫ್ರೆಂಟ್ ಫೀಲ್. ಒಟ್ಟಿಗೆ ನೋಡಿದಾಗ ಯಾವ್ಯಾವ್ದಕ್ಕೂ ನಾವ್ ಅನ್ಕೊಂಡಿದ್ ಬೇರೆ ಇರುತ್ತೆ, ಅವ್ರ ವಿಷಯ ಹೊಡಿಯೋದು ಬೇರೆ ಇರುತ್ತೆ, ಯಾವ್ಯಾವ್ದು ಆಂಗಲ್ ಅಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಆಗುತ್ತೆ. ಆಕ್ಚುಲಿ ಅವ್ರೊಟ್ಟಿಗೆ ನೋಡ್ಬೇಕಲ್ಲ, ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. See, it's a blessed feeling. ಯಾರಿಗಲ್ಲ, ಎನಿ ಆರ್ಟಿಸ್ಟ್, ಜಸ್ಟ್ ನಾಟ್ ಮೀ. ನಿಮ್ದೇ ಸಿನಿಮಾ ನೋಡ್ಬೇಕಾದ್ರೆ ಪರದೆ ಮೇಲೆ ಅಷ್ಟು ಕೂಗಾಟ ಎಲ್ಲ ನಡಿಬೇಕಾದ್ರೆ ಗೆಸ್ ಅಂಡ್ ದ ವೇ ದೇ ಆರ್ ಎಂಜಾಯಿಂಗ್ ದ ಫಿಲ್ಮ್, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಸುದೀಪ್ ಸರ್, ಯಾವಾಗಲೂ ಥಿಯೇಟರ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ. ಇವತ್ತು ನೀವು ಯಾವ್ಯಾವ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀರಿ ಸರ್? ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್, ಇದು ಬೇರೆ ಲೆವೆಲ್. ಹಾಗೆ ಪ್ರತಿಯೊಬ್ಬರು ಎವ್ರಿ ಬೇಟ್ ಆಫ್ ಇಟ್. ಎಲ್ಲಿ ಕೇಳಿ ಅವರೆಲ್ಲ ಎಲ್ಲಿದ್ದಾರೆ, ಟ್ರ್ಯಾಕ್ಮೆಲ್ಲ ಬಂದಿದ್ದಾರೆ, ಅವರು ಇನ್ನೊಬ್ರು. ಇಟ್ಸ್ ಗುಡ್ ಫೀಲಿಂಗ್ ಸರ್. ಅಂದ್ರೆ ಎಲ್ಲಾರು ಇದ್ರು, ನಮ್ ಡೈರೆಕ್ಟರ್ ಎಲ್ಲೋದ್ರಲ್ಲ, ಡೈರೆಕ್ಟರ್ ವಿಜಯ್ ಕಮ್, ಶೇಖರ್ ಕಮ್. ಇಟ್ಸ್ ಗುಡ್ ಫೀಲಿಂಗ್. ನಾವ್ ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ, ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ, ಇವ್ರ ಎಡಿಟಿಂಗ್ ರೂಮ್ ಎಲ್ಲ ನೋಡ್ಕೊಂಡ್ಬಂದು ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಕೂತು ನೋಡಿದ್ದು ಸಿನಿಮಾನ ಒಟ್ಟಿಗೆ. 25th ಮಾರ್ನಿಂಗ್ ಶೋ ಐತೆ, 6 ಗಂಟೆಗೆ ಪ್ರಿಯಾ ಮೇಡಮ್ ಬಂದಿದ್ರು. ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋ ರೀತಿನೇ ಬೇರೆ ಇತ್ತು ಆ ಕ್ರೌಡ್ ಮಧ್ಯದಲ್ಲಿ. ಇವತ್ತು ನೀವು ಬಂದಿದ್ರಿ, ಐ ಥಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ದೀರಿ. ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ, ಇವತ್ತು ಮೈಸೂರಿಗೆ ಹೊರಟ. ಈಗ ಮೈಸೂರಲ್ಲಿ ಸಂಗಮ್ಗೆ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟರ್ಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರಲ್ಲ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ವಿ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಅನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಎಲ್ಲ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ. ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದೆಮ್.